ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಡೇ 6. ಆ್ಯಸ್ ಯೂಶುವಲ್ ಬೆಳಗ್ಗೆ ಎದ್ದೆ ದೇವ್ರಿಗೆ ಕೈ ಮುಗ್ದೆ. ಹಾಗೆ ಇಲ್ಲಿ ಗ್ರೀನ್ ಟೀ ಮಾಡಿಕೊಟ್ಟಿದ್ರು. ಒಳ್ಳೆ ಗ್ರೀನ್ ಟೀನ ಕುಟ್ಕೊಂಡು ನನ್ನ ರೆಗ್ಯುಲರ್ ಸ್ಪಾಟ್ ಇದು. ಸೊ ಇಲ್ಲಿ ಒಂದೊಳ್ಳೆ ಗ್ರೀನ್ ಟೀನ ಕುಟ್ಕೊಂಡೆ ಅಲ್ಲಿಂದ ಸೀದಾ ಸ್ಕೂಲಿಗೆ ಹೋದೆ. ಇವತ್ತು ಸ್ಕೂಲ್ ಓಪನ್ ಡೇ, ಫುಲ್ ಸ್ಕೂಲೆಲ್ಲ ಜಗಮಗ ರೆಡಿಯಾಗಿತ್ತು. ಮಕ್ಕಳೆಲ್ಲನೂ ಬಂದಿದ್ದರು. ಸ್ಕೂಲಲ್ಲಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಸ್ಕೂಲಲ್ಲಿ ಫೋನ್ ಅಲೋ ಇಲ್ಲ. ಸೊ ಸ್ಕೂಲ್ ಮುಗಿಸ್ಕೊಂಡು ವಾಪಸ್ ಸಂಜೆ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಒಂದು 6:30 ಅಷ್ಟೊತ್ತಿಗೆ ನೋಡೋಣ ಏನಾಗ್ತಾಯಿದೆ ಇವತ್ತು ಅಂತ ಹಾಗೆ ಒಂದು ವಿಸಿಟ್ ಕೊಟ್ಟೆ. ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತು. ಯಾಕಂದರೆ ಈ ಥರ ಮೋಟ್ರ್ ಹಚ್ಬಿಟ್ಟು ನೀರನ್ನೆಲ್ಲ ಏನಂತಾರೆ ಟ್ಯಾಂಕರ್ನಲ್ಲಿ ನೀರನ್ನ ತುಂಬಿಕೊಂಡು ತೊಗೊಂಡು ಹೋಗ್ತಾಯಿದ್ರು. ಇನ್ನು ಆ ಕಡೆ JCBಯಲ್ಲಿ ಮಣ್ಣ ಎತ್ತು ಹಾಕ್ತಾಯಿದ್ರು. ಸೊ ನಡೀತಾನೇ ಇದೆ ಒಂದಲ್ಲ ಒಂದು ಕಾರ್ಯಕ್ರಮ. ನೋಡ್ತಾ ಇದ್ದೀರಾ ನೀವು ಇಲ್ಲಿ. ಅಲ್ಲಿಂದ ಪೈಪ್ ಹಚ್ಬಿಟ್ಟು ಅಲ್ಲಿರುವಂಥ ನೀರನ್ನ ಈ ಟ್ಯಾಂಕರ್ ಒಳಗಡೆ ಫಿಲ್ ಮಾಡಿಕೊಂಡು ಎಲ್ಗೋ ತೊಗೊಂಡು ಹೋದರು. ಆ ನೀರನ್ನ ಗೊತ್ತಿಲ್ಲ ಎಲ್ಲಿಗೆ ತೊಗೊಂಡು ಹೋದರು ಅಂತ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ನಿಮಗೆ ಕಾಣಿಸುತ್ತೆ, ಅಲ್ಲಿ ಕಪ್ಪು ಮಣ್ಣನ್ನು ಈ JCB ಎತ್ತು ಹಾಕ್ತಾಯಿತ್ತು. ಲಾರಿಗಳು ಹಾಗೆ ಸಾಲಿಗೆ ಬಂದು ನಿಂತ್ಕೊಂಡಿತ್ತು. ಟ್ಯಾಂಕರ್ಗಳು ಅಷ್ಟೇ, ಒಂದಾದ್ಮೇಲೆ ಒಂದು ಟ್ಯಾಂಕರ್ ಕೂಡ ಹೋಗ್ತಾಯಿತ್ತು. ಮೇ ಬಿ ಇವತ್ತು ಇಂಜಿನಿಯರ್ಸ್ ಎಲ್ಲ ಬಂದಿದ್ರು ಅನಿಸುತ್ತೆ. ಹಾಗೆ ಅದಕ್ಕಾಗಿ ಮೇ ಬಿ ಕಾರು ಬೈಕ್ಗಳೆಲ್ಲ ಬಂದು ನಿಂತ್ಕೊಂಡಿತ್ತು. ಇಲ್ಲಾಂದರೆ ಯೂಶ್ವಲಿ ವರ್ಕರ್ಸ್ ಮಾತ್ರ ವರ್ಕ್ ಮಾಡ್ತಾನೆ ಇರ್ತಾರೆ. ಸೊ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಟ್ಯಾಂಕರ್ ಹೋಯಿತು, ಟ್ರ್ಯಾಕ್ಟರ್ ಹೋಯಿತು, ಹಾಗೆ ಲಾರಿ ಕೂಡ ಹೋಯಿತು. ಈ ಕಡೆ ಜನ ಆರಾಮ್ಸೆ ಓಡಾಡ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ಒಂದು ಕಡೆ ಪಾರ್ಕ್ ಕಡೆ ಬರೋಣ ಏನಾಗ್ತದೆ ಪಾರ್ಕಲ್ಲಿ ಅಂತ. ಯಾಕಂದರೆ ಇವತ್ತು ಪಾರ್ಕಲ್ಲಿ ಜೋಕಾಲಿ ಹಾಕಿದ್ರು. ಜೋಕಾಲಿಗೆ ಫಸ್ಟು ಜಸ್ಟ್ ರಾಡ್ ಹಾಕಿಬಿಟ್ಟಿದ್ರು, ಸ್ವಿಂಗ್ ಹಾಕಿರಲಿಲ್ಲ. ಬಟ್ ಇವತ್ತು ಸ್ವಿಂಗ್ ಹಾಕಿದ್ರು ಅಂತ ಸ್ವಲ್ಪ ಮಕ್ಕಳು ಕೂಡ ಬಂದಿದ್ರು. ಹೇಳಬೇಕು ಅಂದರೆ ಇವತ್ತು ತುಂಬ ಕಡಿಮೆ ಮಕ್ಕಳಿದ್ದಾರೆ. ಯೂಶ್ವಲಿ ಈಗ ಸ್ಕೂಲ್ ಶುರುವಾಯ್ತಲ್ಲ, ಟ್ಯೂಷನ್ಸಿಗೆ ಹೋಗೋದ್ರಿಂದ ಮಕ್ಕಳು ಕಡಿಮೆ ಆಗಿದ್ದಾರೆ. ಇಲ್ಲಾಂದರೆ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ಮಕ್ಕಳು ಇರ್ತಾರೆ. ಇಲ್ಲಿ ನೋಡಿದ್ರೆ ಆಂಟಿಗಳೆಲ್ಲ ಸೇರಿಕೊಂಡು ಹರಟೆ ಹೊಡಿತಾ ಇದ್ರು. ಇಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್ ಅಂತ ಅನ್ನಿಸ್ತು. ಬಿಕಾಸ್ ಎಲ್ಲರ ಮನೆ ವಿಷಯನ ಮಾತಾಡ್ಕೊತ ಕೂತ್ಕೊಂಡಿರ್ತಾರೆ. ಅವ್ರು ಹಾಗೆ ಇವ್ರು ಹಿಂಗೆ ಅಂತ. ಅದನ್ನು ಅಲ್ಲಿಗೆ ಬಿಟ್ಟೆ. ಅಲ್ಲಿಂದ ಬಿಟ್ಬಿಟ್ಟು ನಾನು ವಾಪಸ್ ಬಂದೆ. ನನಗೆ ಸಿಟಿಲಿ ಸ್ವಲ್ಪ ಕೆಲಸ ಇತ್ತು, ಅದು ಇದು ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು. ಹಾಗಾಗಿ ಸಿಟಿಗೆ ಹೋಗೋಣ ಅಂತ ಸಿಟಿಗೆ ಹೋದೆ. ನನಗೇನೇನು ಬೇಕು, ಅಮ್ಮ ಏನೇನು ಹೇಳಿದ್ರು ತರಲಿಕ್ಕೆ, ಅದನ್ನೆಲ್ಲ ತೊಗೊಂಡು ವಾಪಸ್ ಸೀದಾ ಮನೆಗೆ ಬಂದು ನಾಳೆ ಕ್ಲಾಸಿಗೆ ಸ್ವಲ್ಪ ಪ್ರಿಪ್ರೇಷನ್ ಇತ್ತು. ಅದನ್ನು ನೋಟ್ಸ್ ಎಲ್ಲ ಮಾಡ್ಕೊಳ್ಳೋದಿತ್ತು, ಅದನ್ನು ಮಾಡಿಕೊಂಡೆ. ನಾನು ಓದೋದು ಮುಗಿದ್ಮೇಲೆ ಆದರೂ ಓದೋದು ಮುಗೀತು ಅಂದ್ಕೊಂಡ್ರೆ ನನ್ನ ಪ್ರೊಫೆಷನ್ನೇ ಓದೋದಾಗಿ ಹೋಯಿತು. ಸೊ ಅದನ್ನು ಮುಗಿಸ್ದೆ. ಅಷ್ಟೊತ್ತಿಗೆ ನೈಟ್ ಊಟದ ಟೈಮ್ ಆಯಿತು. ಅಮ್ಮ ರೊಟ್ಟಿ ಮತ್ತು ಬೆಂಡೆಕಾಯಿ ಚಟ್ನಿ, ತುಪ್ಪ, ಹಾಗೆ ಹೋಳಿಗೆ ಸೀಕರಣೆ ಇತ್ತು. ಸೊ ಹೊಟ್ಟೆ ತುಂಬ ಊಟ ಮಾಡಿದೆ. ಆ ರೊಟ್ಟಿಗೆ ಬೆಂಡೆಕಾಯಿ ಚಟ್ನಿ ತುಪ್ಪ ಅಂತೂ ಏನು ಕಾಂಬಿನೇಷನ್ ಅಂದರೆ ಅಷ್ಟು ಒಳ್ಳೆ ಕಾಂಬಿನೇಷನ್ ಮಾತ್ರ. ಆ್ಯಕ್ಚುಲಿ ಯಾರೇ ನೀನು ಚೆಲುವೆ ಮೂವಿ ಕೂಡ ಬರ್ತಾಯಿತ್ತು. ಅದನ್ನು ನೋಡ್ಕೊತ ಈ ರೀತಿ ಒಂದು ಒಳ್ಳೆ ಊಟ ಮಾಡಿ ನನ್ನ ಡೇನ ನಾನು ಮುಗಿಸ್ದೆ. ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.